ಆಸ್ತಿಗೋಸ್ಕರ ಪ್ರಯತ್ನವನ್ನು ಪಡ್ತಾನೆ ಇದ್ದೀವಿ, ಹಗಲು ರಾತ್ರಿ ದುಡಿತಾನೆ ಇದ್ದೀವಿ. ಆ ಒಂದು ಓಟದಲ್ಲಿ ನಾವು ಹಲವಾರು ವಿಷಯಗಳನ್ನ ಕಳ್ಕೊಳ್ತಾ ಇದ್ದೀವಿ. ಅದು ನಮ್ಮ ಆರೋಗ್ಯ ಇರ್ಬೋದು, ಸಂಬಂಧಗಳಿರ್ಬೋದು, ಜೀವನದ ನೆಮ್ಮದಿ ಇರ್ಬೋದು, ಈ ರೀತಿ ಹಲವಾರು ವಿಷಯಗಳನ್ನ ಕಳ್ಕೊಳ್ತಾ ಇದ್ವಿ. ಜೀವನದ ನಿಜವಾದ ಅರ್ಥ ಏನು, ಒಂದು ಆಂತರಿಕವಾದ ಒಂದು ನೆಮ್ಮದಿ ಹೇಗೆ ಬರುತ್ತೆ, ಇದೆಲ್ಲದಕ್ಕೂ ನಾವು ಸ್ವಲ್ಪ ಹೊತ್ತು ಕುತ್ಕೊಂಡು ಯೋಚನೆ ಮಾಡಿ ನಾವು ಹೋಗ್ತಾ ಇರೋ ಹಾದಿ ಸರಿನಾ ಅಂತ ನಾವು ನೋಡಬೇಕಾಗುತ್ತೆ. ಸೊ ಈ ಪುಸ್ತಕ ಏನಿದೆ ಇದು ಎಲ್ಲ ಸೆಲ್ಫ್ ಹೆಲ್ಪ್ ಬುಕ್ಸ್ನಂತೆ. ಅಂದರೆ ಸ್ಪೆಷಲ್ಲಾಗಿ ಏನಾದರೂ ಇದೆಯಾ ಅಂದರೆ, ಯಾವ ಸೆಲ್ಫ್ ಹೆಲ್ಪ್ ಬುಕ್ಸು ನಮಗೆ ಗೊತ್ತಿಲ್ಲದಿರೋ ಒಂದು ನೀತಿಯನ್ನು ಹೇಳ್ಕೊಡೋದಿಲ್ಲ. ನೀತಿ ಎಲ್ಲ ನಮ್ಗೆ ಗೊತ್ತಿರೋದೆ, ಅಂದರೆ ಹೇಗೆ ಒಬ್ಬ ಮನುಷ್ಯ ಬದುಕಬೇಕು ಅದೆಲ್ಲ ನಮ್ಗೆ ಗೊತ್ತಿರೋದೆ. ಆದರೆ ಕೆಲವೊಂದು ಟಿಪ್ಸ್ಗಳನ್ನ ನಮ್ಗೆ ಗೊತ್ತಿಲ್ಲದಿರೋ ಕೆಲವು ಟಿಪ್ಸ್ ಇರುತ್ತೆ, ಅದನ್ನು ನಾವು ಅಳವಡಿಸ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಸೆಲ್ಫ್ ಹೆಲ್ಪ್ ಬುಕ್ಸ್ನ ಓದಬೇಕಾಗುತ್ತೆ. ಬರೀ ಓದೋದ್ರಿಂದ ನಮ್ಮ ಜೀವನ ಚೇಂಜ್ ಆಗಿಬಿಡುತ್ತೆ ಅಂದರೆ ಖಂಡಿತವಾಗ್ಲೂ ಇಲ್ಲ. ಅದನ್ನು ಓದಿ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ, ಅಂದರೆ ಅದನ್ನು ಒಂದಿನ ಒಂದು ತಿಂಗಳು ಅಳವಡಿಸ್ಕೊಂಡು ಬಿಟ್ಟರೆ ಆಗೋದಿಲ್ಲ. ಕಂಟಿನ್ಯೂಸ್ ಆಗಿ ಅದನ್ನು ನಾವು ಅಪ್ಲೈ ಮಾಡ್ತಾ ಇದ್ದಾಗ ಮಾತ್ರ ಅದು ಸ್ವಲ್ಪ ಆದರೂ ರಿಸಲ್ಟ್ನ ಕೊಡುತ್ತೆ. ಈ ಬುಕ್ಕು ಅದೇ ಥರ. ಮೊದಲ ಬಾರಿಗೆ ದಿ ಮಾಂಕ್ ಹೌ ಸೋಲ್ಡ್ ಹಿಸ್ ಫೆರಾರಿ ಪುಸ್ತಕ 1997ರಲ್ಲಿ ಬಿಡುಗಡೆ ಆಯಿತು. ರಾಬಿನ್ ಶರ್ಮಾ ಅವರು ನಮಗೆಲ್ಲರಿಗೂ ಗೊತ್ತಿರುವಂತೆ ಮೂಲತಃ ಭಾರತೀಯರು, ಆದರೆ ಕೆನಡಾದಲ್ಲಿದ್ದಾರೆ. ಅವರು ತಮ್ಮ 25ನೇ ವಯಸ್ಸಿನವರೆಗೆ ಒಬ್ಬ ಲಿಟಿಗೇಷನ್ ಲಾಯರ್ ಆಗಿ ಪ್ರಾಕ್ಟೀಸ್ ಮಾಡ್ತಾಯಿದ್ರು. ಆಮೇಲೆ ಅವರು ರೈಟರ್ ಆದರು. 1994ರಲ್ಲಿ ಮೆಗಾ ಲಿವಿಂಗ್ ಅನ್ನೋ ಒಂದು ಪುಸ್ತಕ, ಅದೂ ಸೆಲ್ಫ್ ಹೆಲ್ಪ್ ಮತ್ತು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಸ್ಪಿರಿಚುವಲ್ ಬುಕ್, ಅದು ಅವರ ಮೊದಲ ಪುಸ್ತಕ. ಅಲ್ಲಿಂದ ಇಲ್ಲಿಯವರೆಗೂ ಸುಮಾರು 12 ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಮಾಂಕ್ ಹೂ ಸೋಲ್ಡ್ ಹಿಸ್ ಫೆರಾರಿ, ಹೂ ವಿಲ್ ಕ್ರೈ ವೆನ್ ಯು ಡೈ, ಆ ಪುಸ್ತಕದ ಬಗ್ಗೆ ಒಂದು ವಿಡಿಯೋ ನಾವು ಹಿಂದೆ ಹಾಕಿದ್ದೀವಿ. ಮತ್ತು ಇತ್ತೀಚೆಗೆ ಬಂದಂಥ 5 AM ಕ್ಲಬ್, ಈ ಥರ ಸುಮಾರು 12 ಪುಸ್ತಕಗಳನ್ನು ಅವರು ಬರೆದಿದ್ದಾರೆ. ಅವರೊಬ್ಬ ಲೀಡಿಂಗ್ ಮೋಟಿವೇಶ್ನಲ್ ಸ್ಪೀಕರ್. ಈ ಪುಸ್ತಕ ಏನಿದೆ ಇದು ಹಲವಾರು ಪ್ರತಿಗಳು, ಅಂದರೆ ಲಕ್ಷಗಟ್ಟಲೆ ಪ್ರತಿಗಳು ವಿಶ್ವದಾದ್ಯಂತ ಬೇರೆ ಬೇರೆ ಭಾಷೆಗಳಲ್ಲಿ ಮಾರಾಟ ಆಗಿದೆ. ಇದ್ರ ಬಗ್ಗೆನೂ ಎಲ್ಲ ಪುಸ್ತಕಗಳು ಇರುವ ಹಾಗೆ ಒಂದು ಮಿಕ್ಸ್ಡ್ ರೆಸ್ಪಾನ್ಸ್ ಇದೆ. ಆದರೆ ತುಂಬ ಜನ ಮೆಚ್ಕೊಂಡಿದ್ದಾರೆ, ಕೆಲವ್ರಿಗೆ ಇಷ್ಟ ಆಗಿರೋದಿಲ್ಲ. ಅದು ಅವರದೇ ಆದ ಕಾರಣಗಳಿರುತ್ತೆ. ಈಗ ಪರ್ಸ್ನಲ್ ಆಗಿ ನನಗೆ ಕೇಳಿದ್ರೆ ನನ್ನ ಒಂದು ಫೇವ್ರೆಟ್ ಬುಕ್ ಇದು. ಇದನ್ನು ಓದಿದಾಗ ನಮಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ. ಯಾವಾಗಾದ್ರೂ ಲೋ ಆಗಿ ಫೀಲ್ ಮಾಡಿದಾಗೆಲ್ಲ ಇದನ್ನು ನಾನು ಓದ್ತಾ ಇರ್ತೀನಿ. ಇದರೊಳಗಿರೋ ವಿಷಯಗಳನ್ನ ಆದಷ್ಟು ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀವಿ. ಪಾಸಿಟಿವ್ ಆಗಿರೋದಕ್ಕೆ, ಜೀವನವನ್ನು ಸರಿಯಾದ ರೀತಿಯಲ್ಲಿ ನಡೆಸೋ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ. ನೀವು ಈ ಪುಸ್ತಕವನ್ನು ಯಾವಾಗಾದರೂ ಸಮಯ ಸಿಕ್ಕಿದ್ರೆ ಓದಿ. ನಿಮಗೆ ಏನು ಅನಿಸುತ್ತೆ, ನಿಮ್ಗೆ ಇಷ್ಟ ಆಯಿತಾ ಇಲ್ವಾ ಅನ್ನೋದನ್ನು ಈ ಕಮೆಂಟ್ ಸೆಕ್ಷನ್ನಲ್ಲಿ ನೀವು ನಮಗೆ ತಿಳಿಸ್ಬೋದು. ಮುಂದಿನ ವಿಡಿಯೋದಲ್ಲಿ ಹೀಗೆ ಉಪಯೋಗಕರವಾದ ಹಲವು ವಿಷಯಗಳನ್ನು ಮತ್ತು ಕೆಲವೊಂದು ಪುಸ್ತಕಗಳ ಬಗ್ಗೆ ನಾವು ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.